ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ತಾಯಿ ಎಂದರೆ ತ್ಯಾಗ, ತಾಯಿ ಎಂದರೆ ಪ್ರೀತಿ, ತಾಯಿ ಎಂದರೆ ಮಮತೆ, ತಾಯಿ ಎಂದರೆ ದೇವತೆ, ತಾಯಿ ಎಂದರೆ ಕರುಣೆ, ತಾಯಿ ಎಂದರೆ ಸಹನೆ. ತಾಯಿ ಪ್ರತಿ ಮಗುವಿಗೆ ಬಹಳ ವಿಶೇಷ ಮತ್ತು ಮುಖ್ಯವಾದ ವ್ಯಕ್ತಿ. ಅವಳು ಪ್ರಪಂಚಕ್ಕೆ ದೇವರು ನೀಡಿದ ಅತ್ಯಮೂಲ್ಯ ಕೊಡುಗೆ. ಒಂದು ಮಗು ಅವಳಿಂದ ಮಾತ್ರ ಜಗತ್ತನ್ನು ನೋಡಬಹುದು. ಅವಳು ತನ್ನ ಮಗುವಿಗೆ ಸ್ನೇಹಿತೆ, ಪೋಷಕಿ, ಮಾರ್ಗದರ್ಶಕಿ ಮತ್ತು ಶಿಕ್ಷಕಿ. ಅವಳು ಇಡೀ ಕುಟುಂಬವನ್ನು ನೋಡಿಕೊಳ್ಳುತ್ತಾಳೆ. ಅವಳು ತನ್ನ ಮಕ್ಕಳನ್ನು ಅತ್ಯಂತ ಕಾಳಜಿ, ಸಹನೆ ಮತ್ತು ಪ್ರೀತಿಯಿಂದ ಬೆಳೆಸುತ್ತಾಳೆ. ಅಮ್ಮ ಎನ್ನುವ ಪ್ರೀತಿ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇರುತ್ತದೆ. ಯಾವುದರಲ್ಲಿ ಬದಲಾವಣೆ ಇದ್ದರೂ ತಾಯಿ ಪ್ರೀತಿಯಲ್ಲಿ ಬದಲಾವಣೆ ಇರುವುದಿಲ್ಲ. ತನ್ನ ಮಗುವಿಗೆ ಆಪತ್ತು ಬಂದಾಗ ದೇವರನ್ನು ಸಹ ಎದುರಿಸುವ ಶಕ್ತಿ ತಾಯಿಗೆ ಇರುತ್ತದೆ. ಇಂಥದ್ದೊಂದು ಘಟನೆ ನಿಮ್ಮ ಮುಂದೆ. ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅಯ್ಯಪ್ಪ ಮಾಲೆ, ಓಂ ಶಕ್ತಿ ಮಾಲೆಗಳನ್ನು ಭಕ್ತಾದಿಗಳು ಧರಿಸುತ್ತಾರೆ. ಹಾಗೆಯೇ ಶ್ರೀಶೈಲದಲ್ಲಿ ಶಿವಮಾಲೆಯನ್ನು ಕೂಡ ಭಕ್ತಾದಿಗಳು ಧರಿಸುತ್ತಾರೆ. ಆ ಭಾಗದಲ್ಲಿ ಶಿವಮಾಲೆಯನ್ನು ಧರಿಸಿ ಸಾವಿರಾರು ಜನ ಶಿವಭಕ್ತರು ಶಿವನನ್ನು ಪ್ರಾರ್ಥಿಸುತ್ತಾರೆ. ಇನ್ನು ದೇವಾಲಯ ಎಂದ ಮೇಲೆ ದೇವಸ್ಥಾನಗಳಲ್ಲಿ ಮಂಗಗಳು ವಾಸಿಸುವುದನ್ನು ನೀವೆಲ್ಲರೂ ಪ್ರತ್ಯಕ್ಷವಾಗಿ ನೋಡಿರುತ್ತೇವೆ. ಅದು ಸರ್ವೇ ಸಾಮಾನ್ಯವೂ ಕೂಡ ಹೌದು. ಆಂಧ್ರ ಪ್ರದೇಶದಲ್ಲಿರುವ ಜ್ಯೋತಿರ್ಲಿಂಗ ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ದೇವಾಲಯ ಸಮೀಪದಲ್ಲಿರುವ ಘಂಟಾ ಮಠದಲ್ಲಿ ತಾಯಿ ಪ್ರೀತಿಗೆ ಸಾಕ್ಷಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಮಂಗವೊಂದು ತನ್ನ ಮಗುವಿನ ಜೊತೆ ಮರದಲ್ಲಿ ಆಟವಾಡುವಾಗ ಕಾಲು ಜಾರಿ ಕೆಳಗೆ ಬಿದ್ದ ಮಗು ಸಾವನ್ನಪ್ಪಿದೆ. ತನ್ನ ಎದುರೇ ಮಗು ನರಳಾಡಿ ಸಾವನ್ನಪ್ಪಿದ್ದನ್ನು ನೋಡಿದ ತಾಯಿ ಮಂಗ ಅಲ್ಲೇ ಇರುವ 7 ಶಿವಲಿಂಗಗಳಲ್ಲಿ ಒಂದು ಶಿವಲಿಂಗದ ಗುಡಿಯೊಳಗೆ ಹೋಗಿ ಶಿವಲಿಂಗವನ್ನು ತಬ್ಬಿ ಸುಮಾರು 1 ಗಂಟೆಗಳ ಕಾಲ, ನಂತರ ಲಿಂಗದ ಪಕ್ಕದಲ್ಲೇ ಕುಳಿತು 3 ಗಂಟೆಗಳ ಕಾಲ ಧ್ಯಾನ ಮುದ್ರೆಯಲ್ಲಿ ಕೂತಿರುವುದು ಕಂಡು ಸಾವಿರಾರು ಭಕ್ತರು ವಿಸ್ಮಯಗೊಂಡಿದ್ದಾರೆ. ನಂತರ ಕೆಲ ಹೊತ್ತು ಹೊರಗೆ ಬಂದು ಅಲ್ಲೇ ಇರುವ ಮತ್ತೊಂದು ನಂದಿ ಲಿಂಗದ ಹತ್ತಿರ ಪುನಃ ಧ್ಯಾನ ಮಾಡುತ್ತಾ ಕುಳಿತಿದೆ. ಸ್ಥಳದಿಂದ ನಮ್ಮ ರಿಪೋರ್ಟರ್ ಸಿದ್ದು ಅವರು ನಮಗೆ ಲೈವ್ ಅಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ತಾಯಿ ಪ್ರೀತಿ ಕಂಡು ಅಲ್ಲಿನ ಶಿವಭಕ್ತರು ಕಣ್ಣೀರಾಕಿದ್ದಾರೆ. ಒಟ್ಟಾರೆ ಕಣ್ಣೆದುರಲ್ಲೇ ತನ್ನ ಮಗುವನ್ನು ಕಳೆದುಕೊಂಡ ಆ ತಾಯಿ ಮಂಗದ ರೋದನೆಯನ್ನ ಕಂಡು ನಮ್ಮ ಕಣ್ಣಂಚಲ್ಲಿ ನೀರು ಜಾರಿತ್ತು. ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.